ಶಿವಮೊಗ್ಗ ಬೈಂದೂರು ಲೋಕಸಭಾ ಚುನಾವಣಾ ಕಣ ರಂಗೇರತೊಡಗಿದೆ. ಇದೀಗ ಬಿಜೆಪಿಯಿಂದ ಬಿವೈ ರಾಘವೇಂದ್ರ, ಕಾಂಗ್ರೆಸ್ಸಿಂದ ಗೀತಾ ಶಿವರಾಜ್ ಕುಮಾರ್, ಸ್ವತಂತ್ರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಕಣದಲ್ಲಿದ್ದಾರೆ. ಬೈಂದೂರಿನ ಜನರು ಏನಂತಾರೆ? ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬೈಂದೂರಿನ ಒಂದು ಭಾಗದಲ್ಲಿದ್ದೇವೆ. ಇವತ್ತು ಶಿವಮೊಗ್ಗ ಮತ್ತು ಬೈಂದೂರು ಲೋಕಸಭಾ ಕ್ಷೇತ್ರದ ಚುನಾವಣಾದ ಕಾವು ಹೇಗಿದೆ ಅನ್ನೋದನ್ನು ನಾವೀಗ ಬೈಂದೂರಿನ ರೈತ ಮುಖಂಡರಾದ ವೀರಭದ್ರ ಗಾಣಿಗರವರಲ್ಲಿ ಕೇಳುವಂತಿದ್ದೇವೆ. ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ಇವತ್ತು ಶಿವಮೊಗ್ಗ ಬೈಂದೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ಏರ್ತಾ ಇದೆ. ಇವತ್ತು 3 ಅಭ್ಯರ್ಥಿಗಳು ನಮಗೆ ಕಾಣ್ತಾ ಇದ್ದಾರೆ. 3 ಅಭ್ಯರ್ಥಿಗಳು ಈಗ ಏನು ಬಿವೈ ರಾಘವೇಂದ್ರ ಇದ್ದಾರೆ ಬಿಜೆಪಿಯಿಂದ, ಹಾಗೂ ಕಾಂಗ್ರೆಸ್ಸಿಂದ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ, ಹಾಗೆ ಈಗ ಈಶ್ವರಪ್ಪ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ನಾವು ಪತ್ರ ಸಲ್ಲಿಸಲಿಕ್ಕಿದ್ದಾರೆ. ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ನೋಡಿ ಸರ್, ಇದು ಒಂದು ಪ್ರತಿಷ್ಠಿತ ನಮ್ಮ ದೇಶದ ಒಂದು ಚುನಾವಣೆ ನಡೀತಾ ಇದೆ. ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬೈಂದೂರು ಕ್ಷೇತ್ರ ಒಳಪಟ್ಟಿದೆ. ಹಿಂದೆ ಉಡುಪಿಗೆ ಸೇರಿದಂಥ ಒಂದು ಕ್ಷೇತ್ರ. ಇವತ್ತು ನಮ್ಮನ್ನು ಶಿವಮೊಗ್ಗ ಲೋಕಸಭೆಗೆ ಸೇರಿಸಿರುವುದರಿಂದ ಈ ನಮ್ಮ ಬೈಂದೂರು ಭಾಗ ನಿರ್ಣಾಯಕ ಒಂದು ಕ್ಷೇತ್ರ. ಯಾಕಂತ ಹೇಳಿದ್ರೆ ಬೈಂದೂರಿನಲ್ಲಿ ಅತಿ ಬುದ್ಧಿವಂತ ಜನ, ಅತ್ಯಂತ ಪ್ರಾಮಾಣಿಕರು, ಅತ್ಯಂತ ಸತ್ಯ ಹೇಳುವಂಥ ಜನ ಮತ್ತು ಧಾರ್ಮಿಕ ಕ್ಷೇತ್ರ ಇರುವಂಥ ಒಂದು ಜಾಗ. ಆದರೆ ಇಲ್ಲಿ ವಿಶೇಷವಾಗಿ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರ ಮಗ 2 ಬಾರಿ MP ಆಗಿ ಸ್ಪರ್ಧೆ ಮಾಡಿದ್ದಾರೆ. ಇದು 3ನೇ ಬಾರಿ ಯಡಿಯೂರಪ್ಪ ಅವರ ಮಗ ರಾಘವೇಂದ್ರ ಅವರು ಸ್ಪರ್ಧೆಯಲ್ಲಿದ್ದಾರೆ. ಆದರೆ ಹಿಂದಿನ ಚುನಾವಣೆ ಬೇರೆ, ಈ ವರ್ಷದ ಚುನಾವಣೆ ಒಂದು ಬೇರೆ ರೀತಿ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಬಂಗಾರಪ್ಪನವರು ಅವ್ರನ್ನ ನಾವು ಎಣಿಸ್ಕೋಬೇಕಾಗಿದೆ. ರೈತರಿಗೆ ಸಾಕಷ್ಟು ಅನುದಾನ ಕೊಟ್ಟಂಥ ಒಬ್ಬ ಮಹಾನ್ ನಾಯಕ. ಅಂಥ ನಾಯಕರ ಮಗಳು ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಮನೆ ಮನೆಗೂ ಕ್ಷೇತ್ರಾದ್ಯಂತ ತಿರುಗಾಟವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಘವೇಂದ್ರ ಅವರು ಕೂಡ 2 ಬಾರಿ ಸಂಸದರಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಏನು ಕೆಲಸಗಳನ್ನು ಮಾಡಿಲ್ಲ ಅಂತ ನಾವು ಟೀಕಿಸುವುದಿಲ್ಲ. ಅವರ ಅಧಿಕಾರದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ರೈತರು ದೂರವಾಣಿ ಕರೆಗಳನ್ನು ಮಾಡಿದ್ರೆ ಸಮಸ್ಯೆಗೆ ಸ್ಪಂದಿಸ್ತಾರೆ. ಆದರೆ ಎಲ್ಲ ಕಾಮಗಾರಿಗಳು ಬಂದಿದೆ ಬೈಂದೂರು ಕ್ಷೇತ್ರದಲ್ಲಿ. ಯಾವುದೇ ಕಾಮಗಾರಿ ಬಂದರೂ ಕೂಡ ಪೂರ್ಣ ಆಗಿಲ್ಲ. ಯಾವುದೇ ಕಾರ್ಯಕ್ರಮಗಳು ಬಂದರೂ ಕೂಡ ಆ ಕಾರ್ಯಕ್ರಮವನ್ನು ಪೂರ್ಣವಾಗಿ ಜನಸಾಮಾನ್ಯರಿಗೆ ಮುಟ್ಟಿಲ್ಲ. ನೋಡಿ, ಉದಾಹರಣೆಗೆ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ. ಆದರೆ ಎಲ್ಲಿಗೋ ಒಂದು ಅನುದಾನ ಬಂದಿದೆ, ಅಲ್ಲಿ ಪೂರ್ಣ ಕಾಮಗಾರಿಗಳಾಗಿಲ್ಲ. ಅದೇ ರೀತಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಬಸ್ ಸ್ಟ್ಯಾಂಡ್ ಆಗಿ ಉದ್ಘಾಟನೆ ಆಗಿದೆ, ಎಲ್ಲ ಕೆಲಸಗಳು ಮುಗ್ದಿದೆ. ಕೇವಲ ನೆಲಗಳು ಸಮತಟ್ಟಾಗಿ ಜಾಗ ಮಾಡಿ ಉದ್ಘಾಟನೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಇವತ್ತು ಕೊಲ್ಲೂರು ದೇವಸ್ಥಾನ ಮೂಕಾಂಬಿಕೆ ತಾಯಿ ವಿಚಾರವಾಗಿ ಶಕ್ತಿ ಇರುವಂಥ ಸ್ಥಾನ, ಒಳ್ಳೆ ಪ್ರವಾಸೋದ್ಯಮ ಇಲಾಖೆ ಮಾಡ್ಬೋದಿತ್ತು. ಪ್ರವಾಸೋದ್ಯಮವನ್ನು ಎಷ್ಟು ಬೇಕಾದ್ರೂ ಇಂಪ್ರೂವ್ ಮಾಡ್ಬೋದಿತ್ತು. ಸೋಮೇಶ್ವರ ಬೀಚು, ಇಲ್ಲೆಲ್ಲ ಒಳ್ಳೆ ಮಾಡುವಂಥ ಕೆಲಸಗಳು ಮುಷ್ಟಿದ್ರೂ ಕೂಡ ಕೆಲವೊಂದು ಹಿತಾಸಕ್ತಿಗಳು ನಮ್ಮ ಸಂಸದರ ಗಮನಕ್ಕೆ ತರದೆ ಅವರ ಹಿತಾಸಕ್ತಿಯನ್ನು ಮಾಡಿರುವುದರಿಂದ ಸಂಸದರಿಗೆ ಈ ಬಾರಿ ಈ ಭಾಗದಲ್ಲಿ ಹಿಂದೆ ಅವರನ್ನು ತುಂಬ ಜನ ನಂಬಿದ್ವಿ. ಆದರೆ ಈ ಬಾರಿ ಕೆಲವೊಬ್ಬರ ಮಾತಿನಂಥವ್ರು ನಡೆದಿರುವುದರಿಂದ ಸ್ವಲ್ಪ ಅವರನ್ನು ನಾವು ಈ ಬಾರಿ ಸ್ವಲ್ಪ ಚಿಂತನೆ ಬೇರೆ ರೀತಿ ಇದೆ. ಮತ್ತು ನೋಡಿ, ಈಶ್ವರಪ್ಪನವರು ಆ ವಿಚಾರವನ್ನು ಹೇಳಲೇಬೇಕಾಗಿದೆ. ಇವತ್ತು ಹಿಂದುತ್ವ, ನರೇಂದ್ರ ಮೋದಿ ಹೆಸರಲ್ಲಿ ಇಬ್ಬರು ಚುನಾವಣೆ ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇರುವಂಥದ್ದಿಷ್ಟೇ, ಇವತ್ತು BJP ಅಜೆಂಡಾ ಹಿಂದುತ್ವ ಮತ್ತು ಮೋದಿ ಅಂತ ಹೇಳ್ಕೊಂಡು ಬರ್ತಾರೆ. ಆದರೆ ಇಬ್ಬರು ಹಿಂದುತ್ವವಾದಿಗಳು ನಿಂತಿರೋದ್ರಿಂದ ಇಬ್ಬರ ಜಗಳ 3ನೇವರಿಗೆ ಲಾಭ ಆಗುವಂತ ನಾವು ಹೇಳ್ತಾ ಇದ್ದೀವಿ ಸರ್. ಲೋಕಸಭಾ ಚುನಾವಣೆಯ ಸಂಬಂಧ ಇದೀಗ ನಮ್ಮೊಂದಿಗೆ ಗ್ರಾಮ ಪಂಚಾಯತ್ ಸದಸ್ಯರು ವೆಂಕಟರಮಣ ಅವರು ಹೆನ್ಬೇರವರಿದ್ದಾರೆ. ಅವರೊಂದಿಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಮತ್ತು ಅವರು MP ಇರುವಾಗ ಇಷ್ಟು ಕೆಲಸಗಳಾಗಿವೆ ರಾಘವೇಂದ್ರ ಅವರು. ಹಾಗೀಗ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ನಮ್ಮ ಕೇಳ್ತಾ ಇದ್ದೀವಿ. ಈಗಾಗಲೇ ರಾಘವೇಂದ್ರರು ಈ ಶಿವಮೊಗ್ಗ ಕ್ಷೇತ್ರದಿಂದ 2 ಬಾರಿ MP ಆಗಿ ಗೆದ್ಕೊಂಡು ಹೋಗಿದ್ದಾರೆ. ಈವರೆಗೆ ಬೇಕಾದರೆ ನೀವು ಸರ್ ನಮ್ಮ ಹಳ್ಳಿಗೆ ಬನ್ನಿ, 1 ರೂಪಾಯಿ ಗ್ರ್ಯಾಂಟು ಸಹಿತ ನಮ್ಮ ಏರಿಯಾಕ್ಕೆ ಹಾಕಲಿಲ್ಲ. ಯಾವುದೇ ರಸ್ತೆ ಕಾಮಗಾರಿ ಇಲ್ಲ, ಯಾವುದೇ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಯಾವುದೇ ನಮ್ಮಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ, ಜಲಮೂಲಗಳಿವೆ. ಜಲಮೂಲದ ಅಭಿವೃದ್ಧಿಗೆ ಯಾವುದೇ ತಮ್ಮ ಗ್ರ್ಯಾಂಟಿನ ಹಣ ಇಡಲಿಲ್ಲ. ಈಗ ಅದಲ್ಲದೆ ನಮ್ಮ ಈಗ ತಾಲೂಕು ಕೇಂದ್ರ ಬೈಂದೂರಲ್ಲಿದೆ. ಆ ತಾಲೂಕು ಕೇಂದ್ರಕ್ಕೂ ಸಹಿತ ಸಮರ್ಪಕವಾದ ಆಡಳಿತಾತ್ಮಕ ವ್ಯವಸ್ಥೆಗೆ ಪೂರಕವಾದ ವ್ಯವಸ್ಥೆ ಇನ್ನೂ ಸರಿಯಾಗಿ ಆಗಲಿಲ್ಲ. ಈಗಾಗಲೇ ಗಡಿಬಿಡಿಯಲ್ಲಿ ತಾಲೂಕು ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ, ಆದರೆ ಪೂರಕವಾದ ವ್ಯವಸ್ಥೆಗಳಿಲ್ಲ. ಈ ಬೈಂದೂರು ಕ್ಷೇತ್ರದಲ್ಲಿಯೂ ಸಹಿತ MP ಆಗಿ 2 ಬಾರಿ ಗೆದ್ದು ಹೋಗಿದ್ದಾರೆ. ಆದರೆ ಇಲ್ಲಿ ಸ್ಕೂಲ್ಗಳಲ್ಲಿ ಸರಿಯಾದ ಟಾಯ್ಲೆಟ್ಗಳ ವ್ಯವಸ್ಥೆ ಸರಿ ಇಲ್ಲ. ಆ ಸ್ಕೂಲಿನ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡುವಾಗ ಅಲ್ಲಿ ನೀರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ಏರುತ್ತಿದೆ. ಇದೀಗ 3 ಅಭ್ಯರ್ಥಿಗಳು ಕಣದಲ್ಲಿ
ಇರುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಈಗ BY ರಾಘವೇಂದ್ರ ಅವರು BJPಯಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ. ಹಾಗೆ ಕಾಂಗ್ರೆಸ್ಸಿಂದ ಗೀತಾ ಶಿವರಾಜ್ ಕುಮಾರ್ ಅವರು ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ. ಇನ್ನು ಸ್ವತಂತ್ರ ಅಭ್ಯರ್ಥಿಯಾಗಿ BJPಯ ಮುಖಂಡ ಹಾಗೂ ಪ್ರಖರ ಹಿಂದುತ್ವವಾದಿ ಈಶ್ವರಪ್ಪ ಅವರು ಕೂಡ ಮುಂದಿನ ದಿನಗಳಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಕ್ಷೇತ್ರದಲ್ಲಿ ಬೈಂದೂರು ಹಾಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 3 ಅಭ್ಯರ್ಥಿಗಳು ಇದೀಗ ಕಣದಲ್ಲಿ ಇರುವ ಸಾಧ್ಯತೆ ಇದೆ. ಈ ಬಗ್ಗೆ ನಾವು BJPಯ ಪ್ರಮುಖರಾದ ರಾಜೇಂದ್ರ ಬಿಜೂರ್ ಅವರನ್ನು ಇದೀಗ ಮಾತಾಡಿಸಲಿಕ್ಕಿದ್ದೇವೆ. ರಾಜೇಂದ್ರ ಅವರೇ, ಇದೀಗ ಲೋಕಸಭಾ ಚುನಾವಣೆಯ ಕಾವು ಏರುತ್ತಿರುವುದು ನಿಮ್ಗೆ ಕಾಣ್ತಾ ಇದ್ದೀರಿ. ಇದೀಗ BY ರಾಘವೇಂದ್ರ ಅವರು ಇಲ್ಲಿ ಪ್ರಸ್ತುತ MP ಆಗಿದ್ದರು. ಈಗ 3 ಅವಧಿಗಳ ಕಾಲ ಅವರು MP ಆಗಿ ಕೆಲಸ ಮಾಡಿದ್ದಾರೆ. ಹಾಗೂ ಬೈಂದೂರು ಕ್ಷೇತ್ರದಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ, ಇದೆಲ್ಲ ಹೇಗೆ ಈ 3 ಅಭ್ಯರ್ಥಿಗಳಲ್ಲಿ ಯಾರಿಗೆ ಲಾಭ ಆಗ್ಬೋದು ಎನ್ನುವಂಥ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಳ್ಬೇಕು. ಈಗಾಗಲೇ ಲೋಕಸಭಾ ಚುನಾವಣೆಯ ಪ್ರಸ್ತುತ ಮೇ 7ಕ್ಕೆ ನಡೀತಿರುವ ಪ್ರಾರಂಭ ಹಂತದಲ್ಲಿ ಸಾಕಷ್ಟು ಉದ್ಯಮಗಳು ಬಂದಿದೆ. ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ನರೇಂದ್ರ ಮೋದಿಜಿಯವರ ಒಂದು ಕಾರ್ಯಚಟುವಟಿಕೆಗಳು, ಕೆಲಸಗಳು ಪ್ರತಿಯೊಬ್ಬ ನಾಗರಿಕನೂ ಎಚ್ಚೆತ್ತುಕೊಳ್ಳುವಂಥ ಇವತ್ತುಗಳು ಮಾಡಿದೆ. ಇವತ್ತು BY ರಾಘವೇಂದ್ರ ಇರ್ಬೋದು, ನಮ್ಮ ಲೋಕಸಭೆ ಕ್ಷೇತ್ರ 3 ಬಾರಿ MPಗಳಾಗಿಬಿಟ್ಟು ಸಾಕಷ್ಟು ಅಭಿವೃದ್ಧಿಗಳನ್ನು ಬೈಂದೂರಿಗೆ ಮಾಡಿದ್ದಾರೆ. ಕೆಲವರು ಕೇಳ್ತಾರೆ, ಏನು ಅಭಿವೃದ್ಧಿ ಮಾಡಿದ್ದೀರಿ ಏನು ಅಂತಾರೆ. ಅಂದರೆ ಇವತ್ತಿನ ದಿನದಲ್ಲಿ ನಾವು ಮನಸ್ಸು ನೇರವಾಗಿ ಮಾತಾಡ್ಬೋದು, ಆದರೆ ಕೆಲಸಗಳು ಕಣ್ಮುಂದೆ ಕಾಣ್ತಿರುವಾಗ ನೇರವಾಗಿ ಮಾತಾಡ್ಬೋದು. ಇವತ್ತು BY ರಾಘವೇಂದ್ರ ಯಡಿಯೂರಪ್ಪ ಅವರ ಮಗನಾದರೂ ಸಹಿತ ಅವರಲ್ಲಿರುವಂಥ ಒಡನಾಟಗಳು ಬೈಂದೂರಿಗೂ ಮತ್ತು ಶಿವಮೊಗ್ಗಿರುವ ಒಡನಾಟಗಳಿರ್ಬೋದು, ಕಾರ್ಯಕರ್ತರ ಜೋಡಣೆಗಳಿರ್ಬೋದು, ತುಂಬ ಅಭಿವೃದ್ಧಿ ಅನುದಾನಗಳು ನಮ್ಮ ಬೈಂದೂರಿಗೆ ತಂದಿದೆ. ಇವತ್ತು 3,000 ಕೋಟಿಗೂ ಹೆಚ್ಚು ಅನುದಾನಗಳು ಬೈಂದೂರಿಗೆ ಬಂದ್ರಿಂದ ಇವತ್ತು ನಮ್ಮ ಬೈಂದೂರು ಅನ್ನುವಂಥದ್ದು ಡೆವಲಪ್ಮೆಂಟ್ ಆಗಿದೆ. ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿ ಇದೀಗ ನಮ್ಮೊಂದಿಗೆ ಕಾಂಗ್ರೆಸ್ ಮುಖಂಡರೊಬ್ಬರು ಇದ್ದಾರೆ, ಅವರನ್ನು ನಾವು ಮಾತಾಡಿಸ್ತೇವೆ. ಬೈಂದೂರು ಕ್ಷೇತ್ರದಲ್ಲಿ ಯಾವ ರೀತಿಯಾದ ಕಾವಿದೆ, ಹಾಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಯಾವ ರೀತಿಯ ಫಲಪ್ರದ ಆಗಿದೆ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ. ನಮಸ್ಕಾರ ಶಬೀರ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಚುನಾವಣೆಯಲ್ಲಿ ಇದು ಯಾವ ರೀತಿಯಾದ ಕಾವಿದೆ ಹಾಗೂ ಇಲ್ಲಿಯ ಗ್ಯಾರಂಟಿ ಯೋಜನೆ ಯಾವ ರೀತಿಯಾಗಿ ಬೈಂದೂರಿನಲ್ಲಿ ಕೆಲಸ ಮಾಡಿದೆ ಅನ್ನುವಂಥದ್ದು. ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರು ಬದಲಾವಣೆಯನ್ನು ಕಂಡಿದ್ದಾರೆ. ಯಾಕೆಂದರೆ ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದ್ದು ಇಲ್ಲಿಯ ಅಭಿವೃದ್ಧಿ ಇದು ಯಾವ ರೀತಿ ಇದೆ ಎಂಬುದು ಜನರಿಗೆ ಅರ್ಥವಾಗಿದೆ. ಕೇವಲ 2 ಬಾರಿ ಸಂಸದರಾಗಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಆಗದೆ ಈ ಬೈಂದೂರು ಕ್ಷೇತ್ರ ಭಾಳ ಕುಂಠಿತವಾಗಿದೆ. ಆದುದರಿಂದ ಈ ಬಾರಿ ಮತದಾರರು ಕಾಂಗ್ರೆಸ್ಸನ್ನು ಬಯಸಿದ್ದಾರೆ. ಯಾಕೆಂದರೆ ಈ ಬಾರಿ ಗ್ಯಾರಂಟಿ ಯೋಜನೆಗಳು ಜನರಿಗೆ ಅರ್ಥವಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ಮತದಾರರು ಕಾಂಗ್ರೆಸ್ಸನ್ನು ಬೆಂಬಲಿಸುತ್ತಾರೆಂಬ ನಮಗೆ ಆಶಾಭಾವನೆ ಇದೆ. ವಂದನೆಗಳು ಶಬೀರ್ ಅವರೇ. ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯ ವಿಚಾರವಾಗಿ ಈಗ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೇವೆ. ಈಗ ಮತ್ತೊಬ್ಬರು ಇದ್ದಾರೆ ನಮ್ಮೊಂದಿಗೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕುರಿತು ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ ನಮ್ಮೊಂದಿಗೆ ದಿನೇಶ್ ಅವರು. ಇವರು ಸಕ್ರಿಯ BJPಯ ಕಾರ್ಯಕರ್ತರಾಗಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ನಮ್ಗೆ ಕೇಳ್ತೇವೆ. ದಿನೇಶ್ ಅವರೇ, ಈಗ ಬೈಂದೂರು ಮತ್ತು ಶಿವಮೊಗ್ಗ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ವಾತಾವರಣ ಇದೆ, ಇಲ್ಲಿ ಯಾರಿಗೆ ಒಲವಿದೆ, ಯಾವ ಪಕ್ಷದವರಿಗೆ ಒಲವಿದೆ? ಯಾಕಂದರೆ ನೀವು ಅದೇ ಪಕ್ಷದವರು. BY ರಾಘವೇಂದ್ರ ಅವರು MP ಆಗಿ ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಅದು ಅವರಿಗೆ ಇಷ್ಟು ಯಾವ ರೀತಿಯಲ್ಲಿ ಅವರಿಗೆ ಅದು ಅನುಕೂಲ ಆಗ್ತದೆ ಅನ್ನುವಂಥದ್ದು ಒಪ್ಪಿದ್ದಾರೆ ದೇಶದ ಜನತೆ. ಆ ಲೆಕ್ಕದಲ್ಲಿ BY ರಾಘವೇಂದ್ರ ಅವರು ಈ ಸಲ ಮುಂದೆ ಬರ್ತಾರೆ. ಕಳೆದಕ್ಕಿಂತ 1 ಲಕ್ಷ ಲೀಡಲ್ಲಿ ಈ ಸಲ ಬೈಂದೂರು ಕ್ಷೇತ್ರದಲ್ಲಿ ರಾಘವೇಂದ್ರ ಅವರು ಖಚಿತ ಆಗಿರುತ್ತದೆ. 1 ಲಕ್ಷ ಲೀಡ್ ಬರ್ತದೆ. ಖಂಡಿತ 1 ಲಕ್ಷ ಲೀಡ್ ಬಂದೇ ಬರುತ್ತೆ. ಈ ಗ್ಯಾರಂಟಿ ಯೋಜನೆಗಳೇನು ಎಫೆಕ್ಟ್ ಆಗುತ್ತದೆ? ಗ್ಯಾರಂಟಿ ಯೋಜನೆ ಏನು ಎಫೆಕ್ಟ್ ಆಗೋದಿಲ್ಲ. ಯಾಕಂದರೆ ದೇಶದ ಜನತೆನೇ ಮೋದಿಯನ್ನು ಒಪ್ಪಿದ್ದಾರೆ. ಆ ಲೆಕ್ಕದಲ್ಲಿ ಇದರಲ್ಲಿ ಏನು ಗ್ಯಾರಂಟಿ ಏನು ಎಫೆಕ್ಟ್ ಆಗೋದಿಲ್ಲ. ಹೀಗೆ ಗ್ಯಾರಂಟಿ ಯೋಜನೆಗಳು ಯಾವುದೇ ರೀತಿಯಾದ ಪರಿಣಾಮ ಬೀರುವುದಿಲ್ಲ ಅನ್ನುವಂಥದ್ದು ಅಭಿಪ್ರಾಯ. ಹಾಗೆ ಅಭಿವೃದ್ಧಿಯಲ್ಲಿ ಬೈಂದೂರು ಹೇಗಿದೆ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಈಗ ರಾಘವೇಂದ್ರ ಅವರಿಗೆ 4ನೇ ಬಾರಿ ಸ್ಪರ್ಧೆ ಮಾಡ್ತಿರೋದು. ಈಗ 3 ಬಾರಿ ಸ್ಪರ್ಧೆ ಮಾಡಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಯಾಕೆಂದರೆ ಗೊರುತ್ತೆ, ಕೊಲ್ಲೂರು ಎಲ್ಲ ಕಡೆಯಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ. ಆ ಲೆಕ್ಕದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ. ಖಂಡಿತ ರಾಘವೇಂದ್ರ ಅವರು ಗೆದ್ದೇ ಗೆಲ್ತಾರೆ. ರಾಘವೇಂದ್ರ ಅವರು ಗೆಲ್ತಾರೆ ಅಂತೇಳಿ ನೀವು ಹೇಳ್ತೀವಿ. ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸಾಕಷ್ಟು ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ.
ಅದು ಎಷ್ಟು ರೀತಿಯಲ್ಲಿ ಪರಿಣಾಮ ಬೀರ್ಬೋದು, ಗ್ರಾಮೀಣ ಮಟ್ಟದಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು, ಮಹಿಳೆ ಆದ್ದರಿಂದ ಮಹಿಳೆಯರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ಬೋದು ಅಥವಾ ಯಾವ ರೀತಿ ಅವರಿಗೆ ಸ್ಪಂದಿಸ್ಬೋದು ಅಂತ? ಆ ಥರ ಹೇಳುವುದಾದರೆ ಈಗ ಇರುವುದು ನಾವು ಮೋದಿ ಇರೋರ್ಲಕ್ಕ ಆ ಥರ ಯಾವುದೇ ಕಂಡು ಬರ್ತಿಲ್ಲ. ಮೋದಿ ಅಲೆಯೇ ಇದೆ ಅಂತ ಹೇಳ್ತೀವಿ ನಾವು. ಈಶ್ವರಪ್ಪರ ಬಗ್ಗೆ ಒಂದು ಬೆಂಗಳೂರಲ್ಲಿ ತುಂಬ ಹೊಪ್ಸಿದೆ. ಲಾಸ್ಟ್ ಟೈಮ್ ಮೊನ್ನೆ ಒಂದು ಫಂಕ್ಷನ್ ಮಾಡಿದ್ದಲ್ಲ ನಾವು, ಅಲ್ಲಿ ಟೋಟಲ್ ನಾವು 4-5 ದಿನದಲ್ಲಿ ಒಂದು 4,000 ಜನವನ್ನು ಕಲೆಕ್ಟ್ ಮಾಡಿದ್ವಿ. ಈಶ್ವರಪ್ಪನವರು ಮತ್ತೆ ಹೋರಾಟಗಾರರು, ಹುಲಿಯವರು, ಶಿವಮೊಗ್ಗದಲ್ಲಿ ಅಬ್ಬರದ ಹುಲಿಯವರು. ಮತ್ತು ಹಿಂದೂಗಳ ಬಗ್ಗೆ ತುಂಬ ಕಾಳಜಿ, ಹಿಂದೂಗಳ ಬಗ್ಗೆ ಅಲ್ಲ ಎಲ್ಲ ಜನಾಂಗದ ಬಗ್ಗೆ ತುಂಬ ಕಾಳಜಿ ಇದೆ. ಮತ್ತು ಈ ಸಾರಿ BJP ವೀಕ್ ಇದೆ ಅಂದರೆ ಮಾಮೂಲಿ ಮೂಲ ಕಾರ್ಯಕರ್ತರು ಯಾರೂ ಇಲ್ಲಿಲ್ಲ, ಎಲ್ಲ ಹೊಸ ಕಾರ್ಯಕರ್ತರು, ಹೊಸ ಮುಖಗಳು, ಮೂಲ ಇದ್ದವರಿಗೆ ಬೆಲೆ ಇಲ್ಲ ಇಲ್ಲಿ. ಆದ್ದರಿಂದ ನಾನು ಎಕ್ಸಾಕ್ಟ್ BJPಯವನೇ. BJP ಟೋಟಲ್ ಒಂದು 30 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ನಮಗೆ ಅನ್ಯಾಯ ಆಗಿದೆ, ಹಾಗೆ ನಮ್ಮಂಥ ತುಂಬ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ, ಸಂಘಟನೆಯವರಿಗೆ ತುಂಬ ಹೊಡೆತ ಬಿದ್ದೆ. ಆದ್ದರಿಂದ ಕಾಂಗ್ರೆಸ್ ವೀಕ್ ಇದೆ. ಆದ್ದರಿಂದ ಕಾಂಗ್ರೆಸ್ಗಿಂತ ಈಶ್ವರಪ್ಪನವರು ಗೆಲ್ಲುವ ತುಂಬ ಚಾನ್ಸ್ ಇದೆ, ಸಾಧ್ಯತೆ ಇದೆ. ಟೋಟಲ್ ಒಂದು ನನ್ನ ಪ್ರಕಾರ ಒಂದು 40-50 ಸಾವಿರ ಬೈಂದೂರಲ್ಲಿ ತೊಗೊಂತಾರೆ ಅವರು. ಆದರೆ ಬೈಂದೂರಿನಲ್ಲೇ ಅಷ್ಟೊಂದು ಮತಗಳನ್ನು ಈಶ್ವರಪ್ಪ ಅವರು ತೆಗೆದುಕೊಳ್ತಾರೆ ಅಂತ ಮಂಜುನಾಥ್ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚುನಾವಣೆಯ ಪ್ರಚಾರ ಅಬ್ಬರದಲ್ಲಿ ನಡೀತಾ ಇದೆ. ಇದೀಗ 3 ಅಭ್ಯರ್ಥಿಗಳು ಕಣದಲ್ಲಿ ಬರುವ ಸಾಧ್ಯತೆಗಳಿವೆ. ಈಗಾಗಲೇ ನಾಮಪತ್ರ ಕೂಡ ಸಲ್ಲಿಕೆಯಾಗಿಲ್ಲ. ಇವತ್ತು ಹಿಂದುತ್ವದ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ ನಮ್ಮ ಬೈಂದೂರಿನ ಯುವಕ ಇವತ್ತು ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡಿದ್ದಾರೆ. ಹಿಂದುತ್ವದ ಬಗ್ಗೆ ಹಲವು ವರ್ಷಗಳಿಂದ ನಿರಂತರವಾಗಿ ನಿಸ್ವಾರ್ಥವಾಗಿ ದುಡಿದ ವೇದನಾಥ್ ಶೆಟ್ಟಿ ಅವರೀಗ ನಮ್ಮೊಂದಿಗಿದ್ದಾರೆ. ಈ ಚುನಾವಣೆಯ ಬಗ್ಗೆ ಹಾಗೆ ಇಲ್ಲಿಯ ವಿದ್ಯಮಾನಗಳ ಬಗ್ಗೆ ಅವರು ಮಾತನಾಡಲಿಕ್ಕಿದ್ದಾರೆ. ನಮಸ್ಕಾರ. ಒಂದಿಷ್ಟು ಈ ಸಂಘ ಪರಿವಾರದ ರಾಜ್ಯಕ್ಕೆ ಹಿಂದುತ್ವಕ್ಕೆ ಬಿದ್ದಂಥ ಒಂದು ಇಂದಿನ ಯುವಕರು ಇಲ್ಲಿ ಒಂದು ನಾರಾಯಣ ಗುರುಗಳ ತತ್ವ ಮತ್ತು ಅಂಬೇಡ್ಕರ್ ವಾದವನ್ನು ಮರೆತಿದ್ದಾರೆ ಅಂತ ಹೇಳ್ಬೋದು. ಹಗುರ ಕ್ರಮೇಣವಾಗಿ ಇಂದಿನ ಯುವಕರಿಗೆ ನಾವೀಗ ಕಾಂಗ್ರೆಸ್ಸಿಗೆ ಹೋಗಿದ್ವಿ ಅಂತ ಹಿಂದಿನ ವ್ಯವಸ್ಥೆ ಬಗ್ಗೆ ನಾವು ದೂರಬಾರ್ದು, ಆದರೂ ಕೂಡ ಹೇಳ್ತಿದ್ದೀನಿ. ನಿಧಾನವಾಗಿ ಈ ರಾಜ್ಯಕ್ಕೆ ಹಿಂದುತ್ವ, ಈ ಧರ್ಮ ಅಂದರೆ ನಮ್ಮ ಸನಾತನ ಧರ್ಮ ಅಂತ ಹೇಳಿದ್ರೆ ಎಷ್ಟೋ ಸಾವಿರಾರು ವರ್ಷಗಳ ಇತಿಹಾಸ ಇದೆ. BJP ಹುಟ್ಟಿ ಕೇವಲ 40 ವರ್ಷ ಆಗಿದೆ ಅಷ್ಟೇ. ಈ ಧರ್ಮದ ಹೆಸರಲ್ಲಿ ಅವರು ಅಧಿಕಾರ ಮಾಡೋದು ನೋಡಿದರೆ ತುಂಬ ಬೇಜಾರಾಗುತ್ತೆ. ಸಂಘ ಪರಿವಾರದ ವಿವಿಧ ಆಯಾಮಗಳು ಕೂಡ BJPಯನ್ನು ಅಧಿಕಾರಕ್ಕೆ ತರಲಿಕ್ಕೆ ಮಾತ್ರ ಅವ್ರದ್ದು ಹಿಂದುತ್ವ ಹೋರಾಟ ಬಿಟ್ಟರೆ ನಮ್ಮ ಧರ್ಮದ ಪರವಾಗಿ ಗಟ್ಟಿ ನಿಲುವು ಅವ್ರ ಹತ್ರ ಇಲ್ಲವೇ ಇಲ್ಲ, ಬೇರೆನಲ್ಲ. ನಮ್ಮ ಧರ್ಮವನ್ನೇ ಇಟ್ಕೊಂಡು ಅವರು ರಾಜಕೀಯ ಮಾಡ್ತಿದ್ದಾರೆ. ಅದು ಒಂದು ವಿಚಾರವಾದರೆ, ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ನಮ್ಮ ಅಭ್ಯರ್ಥಿಯಾದಂಥ ಗೀತಾ ಶಿವರಾಜ್ ಕುಮಾರ್ ಅವರು ಸೋತಿದ್ರು, ಒಂದು ಮಹಿಳಾ ಅಭ್ಯರ್ಥಿ. ಮಹಿಳೆಯರನ್ನ ಪದೇ ಸೋಲಿಸಬಾರ್ದು ಮೊದಲು ನಾವು. ಹಾಗಾಗಿ ಈ ಬಾರಿ ದಯವಿಟ್ಟು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ ಹಾಕಬೇಕು. ಮತ್ತೆ BJP ಅವರದು ಭಾಷಣ ಒಂದು ಬಿಟ್ಟರೆ ಮತ್ತು ಅಭಿವೃದ್ಧಿ ನೀವು ಎಲ್ಲೂ ನೋಡಿಲ್ಲ. ಅವರು ಮಾತನಾಡಿದರೆ ಬರೀ ಹೇಳ್ತಾರೆ ಪಾಕಿಸ್ತಾನ ವಿಷಯ ಮಾತಾಡ್ತಾರೆ. ಹೌದು, ಪಾಕಿಸ್ತಾನ ನಿಜವಾಗ್ಲೂ ನಾವು ಪಾಕಿಸ್ತಾನವನ್ನು ವಿರೋಧ ಮಾಡಬೇಕು, ಯಾಕೆ ನಮ್ಮ ಶತ್ರು ರಾಷ್ಟ್ರ ಹೌದು. ಆದರೆ ನಾವು ಚೈನಾವನ್ನು ಕೂಡ ವಿರೋಧ ಮಾಡಬೇಕು. ಮೊನ್ನೆ ಅಷ್ಟೇ ಅರುಣಾಚಲ ಪ್ರದೇಶದಲ್ಲಿ 5 ಪ್ರದೇಶವನ್ನು ಅವರು ಅಕ್ಯುಪೈ ಮಾಡ್ಕೊಂಡಿದ್ರು. ಅದ್ರ ಬಗ್ಗೆ ನಮ್ಮ ಸರ್ಕಾರ ಮಾತಾಡೋದಿಲ್ಲ, ಕೇಂದ್ರ ಸರ್ಕಾರ ಮಾತಾಡೋದಿಲ್ಲ. ನಮ್ಮ ಖರ್ಗೆ ಅವರು ಅದ್ರ ಬಗ್ಗೆ ಹೇಳಿದಾಗ ಜಯಶಂಕರ್ ಅವರು ಹೇಳ್ತಾರೆ ಖಾಲಿ ಹೆಸರು ಮಾತ್ರ ಬದಲು ಮಾಡಿದ್ದು ಅಷ್ಟೇ ಅಂತ ಹೇಳ್ತಾರೆ. ನಮ್ಮ ಅಸ್ಮಿತ್ವಲ್ಲ, ರಾಷ್ಟ್ರೀಯತೆ ಅಂದರೆ ನಮ್ಮ ಅಸ್ಮಿತೆ ವಿಚಾರವಲ್ಲ. ಹಾಗಾದರೆ ಅದ್ರ ಬಗ್ಗೆ ನಾವು ಕಾಂಗ್ರೆಸ್ನವರು ಮಾತಾಡೋದು ತಪ್ಪ ಹಾಗಾದರೆ? ಎಂಥ ವಿಚಾರ ಉಂಟು? ಮತ್ತು ಇವಾಗಲೇ ಈ CGST SGST ಅಂತ ಟ್ಯಾಕ್ಸ್ಗಳಿದೆ. ನಾವು ಏನು 100 ರೂಪಾಯಿ ಟ್ಯಾಕ್ಸನ್ನು ಸೆಂಟ್ರಲ್ಲೇ ಕೊಟ್ಟಿದ್ರೆ ಅದರಲ್ಲಿ ಸ್ವಲ್ಪ ಹಣ ಮಾತ್ರ ನಮ್ಗೆ ವಾಪಸ್ ಬರ್ತದೆ. ಅದರಲ್ಲೇ ಸಿದ್ದರಾಮಯ್ಯನವರು 2,000 ಕೊಡಬೇಕು, 200 ಯೂನಿಟ್ ಕರೆಂಟ್ ಕೊಡಬೇಕು, ಇದೆಲ್ಲ ಕೊಡಬೇಕು. ಒಂದು ವೇಳೆ ಕೇಂದ್ರದಲ್ಲಿ ಕೂಡ ನಮ್ಮದೇ ಸರ್ಕಾರ ಬಂದರೆ 2,000 3,000 ಮಾಡ್ಬೋದು. ಈ 200 ಯೂನಿಟ್ ಕರೆಂಟ್ ಬಿಲ್ ಇದನ್ನು 300 ಮಾಡ್ಬೋದು. ಹೀಗೆ ಜನರಿಗೆ ನಾವು ಏನು ಒಂದು ಸಮಾಜದಲ್ಲಿ ಹಿಂದುಳಿದ ವರ್ಗದವರಿಗೆ, ಈ ದಲಿತ ವರ್ಗದವರಿಗೆ ಏನು ಸಹಾಯ ಆಗುತ್ತೆ ಎಲ್ಲ ಸಹಾಯವನ್ನು ನಾವು ಕಾಂಗ್ರೆಸ್ ಮಾಡ್ಬೋದು. ಇವತ್ತು ನೀವು ಈ ಹಿಂದೆ BJPಯಲ್ಲಿ ಗುರುತಿಸಿಕೊಂಡು ಹೆಚ್ಚಾಗಿ ಹಿಂದುತ್ವದ ಪ್ರತಿಪಾದನೆಯಲ್ಲಿ ಇದ್ದೀರಿ, ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀರಿ. ಈಗ ನೀವು ಕಾಂಗ್ರೆಸ್ಸನ್ನು ಸೇರ್ಪಡೆಗೊಂಡಿದ್ದೀರಿ, ಅದಕ್ಕೆ ಏನು ಕಾರಣಗಳು? ಯಾಕೆಂದರೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದು. ಮತ್ತೊಂದು, ಈಶ್ವರಪ್ಪ ಅವರು ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ನಾವು ಪತ್ರ ಸಲ್ಲಿಸಲಿಕ್ಕಿದ್ದಾರೆ. ಅವರು ಕೂಡ BJPಯಲ್ಲಿ ಕಟ್ಟ ಹಿಂದುತ್ವವಾದಿ. ಹಾಗಾಗಿ ಅವರು ಕೂಡ ಈ ರೀತಿ ಮನನೊಂದು ಈ ಪಕ್ಷವನ್ನು ಬಿಟ್ಟು ಸ್ವತಂತ್ರವಾಗಿ ನಿಲ್ಲುವ ಅಗತ್ಯತೆ ಏನಿತ್ತು ಅನ್ನುವಂಥ ಬಗ್ಗೆ ಒಂದು ಅಭಿಪ್ರಾಯವನ್ನು. ಈ ಈಶ್ವರಪ್ಪನವರ ರಾಜಕೀಯ ನಿರ್ಧಾರ ಅವರ ಒಂದು ವೈಯಕ್ತಿಕ ನಿರ್ಧಾರ ಅಂತ ಹೇಳ್ಬೋದು. ಈಶ್ವರಪ್ಪನವರಾಗಿರ್ಬೋದು, ರಾಘವೇಂದ್ರ ಯಡಿಯೂರಪ್ಪನಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಸಂಘ ಪರಿವಾರದ ವ್ಯವಸ್ಥೆ ಇರೋರು ಅವರಲ್ಲ. ಹೌದಲ್ಲ, ನೇರವಾಗಿ ಅವ್ರದ್ದು ರಾಜಕೀಯ ವ್ಯವಸ್ಥೆ. ಅದರಲ್ಲೂ ಕೂಡ ಈಶ್ವರಪ್ಪನವರು ಯಾವುದೇ ಒಂದು
ವಿಚಾರದ ಸೈದ್ಧಾಂತಿಕದ ಅವರ ಸೈದ್ಧಾಂತಿಕ ವಿಚಾರದಲ್ಲಿ ರಾಜ್ಯದರಲ್ಲ. ಯಾಕಂದ್ರೆ ಶಿವಮೊಗ್ಗ ಕ್ಷೇತ್ರದಲ್ಲೂ ಲಾಸ್ಟ್ ಟೈಮು ಕೊನೆಯ ಬಾರಿ ಯಡಿಯೂರಪ್ಪನವರು KJP ನಿಂತಾಗಲೂ ಅವ್ರ ಪಕ್ಷವನ್ನು ಉಳಿಸಿದವ್ರು ಯಾರು ಈಶ್ವರಪ್ಪನವರು. ಅವರು ನಿಜವಾಗ್ಲೂ ಅವ್ರ ಮಗನಿಗೆ ಟಿಕೆಟ್ ಕೊಡಬೇಕಿತ್ತು. ಏನೋ ಅವರೊಳಗೆ ಏನೋ ಡಿಸ್ಪ್ಯೂಟ್ ಇರ್ಬೋದು, ಅದು ಏನೇ ಇರ್ಬೋದು. ಈಶ್ವರಪ್ಪನವರು ನಾಮಿನೇಷನ್ ಹಾಕದೇ ಇದ್ರು ಕೂಡ ನಮ್ಮ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಯಾವುದೋ 100ಕ್ಕೆ 100 ಗೀತಾ ಶಿವರಾಜ್ಕುಮಾರ್ ಗೆದ್ದಿಗಾಗ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ತನ್ನದೇ ಪಕ್ಷದ ಈಶ್ವರಪ್ಪ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಹೊರಟಿರುವುದು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಬೈಂದೂರು ಕ್ಷೇತ್ರದಲ್ಲಿ ಶ್ರೀಧರ್ ಬಿಜೂರು ಎಂಬ ಹಿಂದೂ ನಾಯಕನ ನೇತೃತ್ವದಲ್ಲಿ ಈಶ್ವರಪ್ಪ ಹೊಸ ಸಂಚಲನ ಹುಟ್ಟಿಸಲಿದ್ದಾರಾ ಎಂಬುದು ಜನರ ಪ್ರಶ್ನೆ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭವಾಗುತ್ತಾ ಎಂಬುದು ಕೂಡ ಜನರ ಅಭಿಪ್ರಾಯ.